ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಸೌತೆಕಾಯಿ ದೋಸೆ ಹೆಂಗೆ ಮಾಡೋ ವಿಧಾನ ನೋಡ್ಕೊಂಬರೋಣ ಬನ್ನಿ. ನೋಡಿ, ಚೆನ್ನಾಗಿ ಒಂದು ಸೌತೆಕಾಯಿ ಫುಲ್ಲು ತುರ್ಮ್ಕೊತಾ ಇದ್ದೀನಿ. ಎಲ್ಲ ತುರ್ಮ್ಕೊಂಡಿದ್ದಾಗ್ಬಿಟ್ಟ ಮೇಲೆ ನೋಡಿ ಕ್ಲೀನಾಗಿ ತುರ್ಮ್ಕೊಂಡಿದ್ದಾಗೋಯ್ತು. ಒಂದು ಜಾರ್ ತಗೊಂಡು ಜಾರಲ್ಲಿ ತುರ್ಮ್ಕೊಂಡಿರೋ ಸೌತೆಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ ಕ್ಲೀನಾಗಿ ಹಾಕ್ಕೊಂಡೆ. ಉಳಿದಿರೋ ನೀರು ಕೂಡ ಹಾಕ್ಕೊತಾ ಇದ್ದೀವಿ, ಸೌತೆಕಾಯಿ ನೀರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿಗಳು, ಚಿಕ್ಕ ಬಟ್ಲಲ್ಲಿ ಅರ್ಧ ಆಗೋಷ್ಟು ರವೆ ಹಾಕ್ಕೊತಾ ಇದ್ದೀನಿ. ಕಾಲು ಭಾಗ ಅಷ್ಟು ಮೊಸರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಥರ ರುಬ್ಕೊಬೇಕು. ನೋಡಿ ರುಬ್ಕೊಂಡಿದ್ದಾಗಿತ್ತು. ಒಂದು ಬೌಲಲ್ಲಿ ತೆಗೆದಿಕ್ಕೊತಾ ಇದ್ದೀನಿ. ಸೋಡಾ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಗಂಟೆಲ್ದ ಥರ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟಿನ ಥರ ಮಿಕ್ಸ್ ಮಾಡ್ಕೊಬೇಕು. ಹೀಗೆ ದೋಸೆ ಹಿಟ್ಟು ಹೆಂಗೆ ಬೆರೆಸ್ಕೊತೀವೋ ಹಂಗೆ ಬೆರೆಸ್ಕೊಬೇಕು. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಇದ್ದಿದ್ದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬೆರೆಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ. ಗಂಟಿಲ್ದಿರೋ ಥರ ಬೆರೆಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೆರೆಸ್ಕೊಂಡಿದ್ದೀನಿ. ಮಂದೆ ಇದ್ದಿದ್ದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬೆರೆಸ್ಕೊತಾ ಇದ್ದೀನಿ. ಕ್ಲೀನಾಗಿ ಬೆರೆಸ್ಕೊತಾ ಇದ್ದೀನಿ. ನೋಡಿ ಈ ಗಾತ್ರಕ್ಕೆ ಇರಬೇಕು. ದೋಸೆ ಬಲ್ಟ್ ಥರ ಇರಬೇಕು. ಈ ಕಡೆ ಹೆಂಚು ಕಾದಿದೆ. ಬನ್ನಿ ಇವಾಗ ಎಣ್ಣೆ ಬಲ್ದು ದೋಸೆ ಹಾಕೋಣ. ಹೆಂಗೆ ಬರುತ್ತೆ ನೋಡೋಣ. ನೋಡಿ ಹಾಕ್ತಾಯಿದ್ದೀನಿ. ನೋಡಿ ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಬಂದಿದೆ ಅಂತ. ಸಾಫ್ಟಾಗಿರುತ್ತೆ ದೋಸೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ನೋಡಿ ಕ್ಲೀನಾಗಿ ಸುಟ್ಟಿದೆ. ನಾರ್ಮಲ್ ದೋಸೆಗಿಂತ ಈ ಥರ ಹಿಂಗೆ ದೋಸೆ ಮಾಡ್ಕೊತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹೆಂಗಿದೆ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಷನ್ ವೀಡಿಯೋಸ್ ಬೇಕಾದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್